ನಾವು ತಿಳ್ಕೊಂಡ ಗಂಡು ಮಗು ಹಾಗೂ ಹೆಣ್ಣು ಮಗುವಿನ ಲಕ್ಷಣಗಳು. ನಮ್ಗೆ ಪ್ರೆಗ್ನೆಂಟ್ ಆದ ನಂತರ ನಮಗೆ ಯಾವ ಮಗು ಆಗುತ್ತೆ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿ ಇರ್ತೀವಿ. ಹಾಗೆ ಮತ್ತು ಕ್ಯೂರಿಯಾಸಿಟಿನೂ ಇರುತ್ತೆ ನಮಗೆ ಯಾವ ಮಗು ಆಗ್ಬೋದು ಅಂತ. ಗಂಡು ಮಗು ಆಗುವಂಥ ಲಕ್ಷಣಗಳು ಯಾವ ಅಂತ ನೋಡ್ಕೊಂಡು ಬರ್ರಿ. ಗಂಡು ಮಗು ಇತ್ತಂದ್ರೆ ನಮಗೆ ಜಾಸ್ತಿ ಹುಳಿ ಉಪ್ಪು ಖಾರ ಎಲ್ಲ ತಿನ್ಬೇಕಂತ ಹೇಳಿ ಅನಿಸ್ತೈತ್ರಿ. ಹಾಗೆ ಸ್ಪೈಸಿ ಫುಡ್ ತಿನ್ಬೇಕಂತೇಳಿ ಅನಿಸ್ತೈತ್ರಿ. ಹಾಗಾಗಿ ಒಂದು ವೇಳೆ ಹೆಣ್ಣು ಮಗು ಇತ್ತಂದ್ರೆ ನಮಗೆ ಜಾಸ್ತಿ ಅಂದರೆ ಸ್ವೀಟ್ ತಿನ್ನಿಸ್ಬೇಕು ಅನಿಸ್ತೈತ್ರಿ. ಸ್ವೀಟ್ ಜಾಸ್ತಿ ಉಂಡೆ ಆಗಿರ್ಬೋದು, ಉಂಡೆ, ಹೋಳಿಗೆ, ಆಮೇಲೆ ಶಿರಾ, ಆಮೇಲೆ ಐಸ್ ಕ್ರೀಮು, ಚಾಕ್ಲೇಟು, ಕೋಲ್ಡ್ ಡ್ರಿಂಕ್ಸು ಈ ಥರ ಎಲ್ಲ ನಾವು ತೊಗೋಬೇಕಂತ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು ನಾನು ಹೇಳ್ತಾ ಇರೋದು. ಅಲ್ಲದೆ ಫ್ರೆಂಡ್ಸ್, ಇನ್ನು 140 ಒಳಗೆ ಇತ್ತಂದ್ರೆ ಅದು ಗಂಡು ಮಗು ಇರ್ತೈತ್ರಿ. ಹಾರ್ಟ್ ಬೀಟ್ ಯಾವಾಗಲಿದ್ರು 140 ಒಳಗೆ ಇತ್ತಂದ್ರೆ ಅಂದರೆ 130, 120 ಹಾಗೆ 125 ಹೀಗೆ ಇತ್ತಂದ್ರೆ ಅದು ಗಂಡು ಮಗು ಇರತ್ತೆ ರೀ. ಹಾಗೆ 135 ಇದ್ರೆ ಗಂಡು ಮಗು ಇರತ್ತೆ ರೀ. 140 ಮೇಲೆ ಏನಾರ ಹಾರ್ಟ್ ಬೀಟ್ ಏನಾರ ಇತ್ತಂದ್ರೆ ಅದು ಹೆಣ್ಣು ಮಗು ಆಗಿರ್ತೈತಿ. 142, 150, 148, 160, 180 ಹೀಗೆ ಏನಾರ ಇತ್ತಂದ್ರೆ ಅದು ಹೆಣ್ಣು ಮಗು ಆಗಿರುತ್ತೆ ರೀ. ಆಮೇಲೆ ಗಂಡು ಮಗು ಯಾವಾಗಲೂ ಇದ್ರು ಬಲಗಡೆ ಸೈಡನ್ನು ಅದು ಮೂಮೆಂಟ್ ಜಾಸ್ತಿ ಮಾಡ್ತಾ ಇರ್ತೈತ್ರಿ. ಹಂಗೆ ಒದಿದಾಗಿರ್ಬೋದು, ಕಿಕ್ ಮಾಡ್ತಿರ್ಬೋದು. ಮಗು ಇತ್ತಂದ್ರೆ ಜಾಸ್ತಿ ಎಡಗಡೆ ಮೂಮೆಂಟ್ ಭಾಳ ಆಕಿರ್ತೈತ್ರಿ. ಪಾಪುಂದ ಹೋಗಿದ್ದು ಒದಿದಾಗಿರ್ಬೋದು, ಕಿಕ್ ಮಾಡೋದಾಗಿರ್ಬೋದು, ಮೂಮೆಂಟ್ ಆಗಿರ್ಬೋದು. ಹಂಗೆ ಗಂಡು ಮಗು ಇತ್ತಂದ್ರೆ ಅದು ಬಲಗಡೆ ಜಾಸ್ತಿ ಮೂಮೆಂಟ್ ಮಾಡ್ತಾ ಇರ್ತೈತ್ರಿ. ಕಿಕ್ ಮಾಡೋದಾಗಿರ್ಬೋದು, ಒದೆಯೋದಾಗಿರ್ಬೋದು, ಮೂಮೆಂಟ್ ಆಗಿರ್ಬೋದು. ಯಾವ ಮಕ್ಕಳು ಆದ್ರೂ ಅದು ದೇವ್ರು ನಮ್ಗೆ ಕೊಟ್ಟಿದ್ದು. ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಎರಡೂ ಈಕ್ವಲಿ. ಈಗಿನ ಕಾಲದಲ್ಲಿ ಎರಡು ಸರಿ ಸಮಾನ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ನಮಗೂ ಈಗ ನಾವು ಕಣ್ಣಾರ್ಲಿ ನೋಡ್ತಾ ಇದ್ವಿ ಅಲ್ವಾ. ಹಾಗಾಗಿ ಯಾವ ಮಗು ಆದ್ರೂ ಟೆನ್ಷನ್ ಮಾಡ್ಕೋಬೇಡಿ. ಯಾವಾಗಲೂ ಫ್ರೀಯಾಗಿ ಆರಾಮಾಗಿರಿ. ನಿಮಗೆ ಯಾವ ಮಗು ಆದ್ರೂ ಖುಷಿಯಾಗಿ ಅದನ್ನು ನಮ್ಮ ಮಗು ಅಂತ ಸ್ವೀಕರಣೆ ಮಾಡಿ. ಅಲ್ಲದೆ ಹೆಣ್ಣು ಮಗುವಿಂದು ಏನಾರ ಫೀಚರ್ಸ್ ಹೊಟ್ಟೆ ಹೇಗಿರ್ಬೇಕಂದ್ರೆ ಯಾವಾಗಲೂ ಹೆಣ್ಮಗುಂದು ಕೆಳಗಡೆ ಹೊಟ್ಟೆ ಇರ್ತೈತ್ರಿ. ಕೆಳಭಾಗದೊಳಗೆ ಹೆಣ್ಮಗು ಇದ್ರೆ ಹೊಟ್ಟೆ ಆಕಾರ ಸ್ವಲ್ಪ ಕೆಳಗಡೆ ಇರ್ತೈತ್ರಿ. ಆಮೇಲೆ ಗಂಡು ಮಗು ಏನಾರ ಆಗೋಂಗಿತ್ತಂದ್ರೆ ಹೊಟ್ಟೆ ಫುಲ್ ರೌಂಡ್ ಆಕಾರ ಆಗಿರ್ತೈತಿ. ಹಾಗೆ ಹೊಟ್ಟೆ ಸ್ವಲ್ಪ ಸಣ್ಣ ಇರ್ತೈತ್ರಿ ಗಂಡು ಮಗು ಇದ್ರೆ ಅಂದ್ರೆ. ಆಮೇಲೆ ಹೆಣ್ಣು ಲಕ್ಷಣಗಳೊಳಗೆ ಹೆಣ್ಮಗು ಆಗೋಂಗಿದ್ರೆ ನಮ್ಮ ಹೊಟ್ಟೆ ಸ್ವಲ್ಪ ದೊಡ್ಡದಿರತ್ತೆ ರೀ. ಅದು ಪೈಲ ಏನಾದ್ರು ಗೊತ್ತಾಗಂಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಗೊತ್ತಾಗೋದಿಲ್ಲ. ಅದು ಬರ್ತಾ ಗೊತ್ತಾಗೈತಿ. ಲಾಸ್ಟ್ ಎಂಡಿಂಗ್ ಬರತ್ತ ಮಗುವಿನ ಹೊಟ್ಟೆ. ನಮ್ಮದು ಹೊಟ್ಟೆ ಏನಾದರೂ ದೊಡ್ಡದಿತ್ತಂದರೆ ಆವಾಗ ಹೆಣ್ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೊಟ್ಟೆ ಏನಾರ ಕಡಿಮೆ ಇತ್ತಂದ್ರೆ ಲಾಸ್ಟ್ 9 ಮಂತಿಗೆ ಆವಾಗ ನಮ್ಮದು ಗಂಡು ಮಗು ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತ್ರಿ. ಮಗು ಆಗುವಂಗೆ ಏನಾರ ಇದ್ದಂದ್ರೆ ಮಕ್ಕದೊಳಗೆ ಪಿಂಪಲ್ಸ್ ಜಾಸ್ತಿ ಆಗಿರಂಗಿಲ್ಲ. ಕ್ಲೀನ್ ಫೇಸ್ ಇರುತ್ತೆ. ಆಮೇಲೆ ನಮ್ಮ ಫೇಸ್ ಬ್ರೌನ್ ಕಲರ್, ಕಪ್ ಕಲರ್ ಆಗಿ ಬರ್ತೈತ್ರಿ. ಅದೇ ಹೆಣ್ಣು ಮಗುದು ಏನರ ಇತ್ತಂದ್ರೆ ನಮ್ಮ ಫೇಸ್ ಒಳಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾವ್ರಿ. ಆಮೇಲೆ ನಮ್ಮ ಕಲರ್ ಐತಲ್ಲ ರೆಡ್ ಆಗುತ್ತೆ. ಆಮೇಲೆ ವೈಟ್ ಕಲರ್ ಬರ್ತೀವಿ. ಕೈಯೆಲ್ಲ ಬಿಳಿ ಕಲರ್ ಆಗುತ್ತೆ. ಆಮೇಲೆ ಕಾಲುಗಳು ಸ್ವಲ್ಪ ಬಣ್ಣ ಬರುತ್ತೈತಿ. ಗಂಡು ಪಾಪು ಇತ್ತಂದ್ರೆ ಬಲಗಡೆ ಬೆಸ್ಟು ಸ್ವಲ್ಪ ದೊಡ್ಡದಿರತ್ತೆ ರೀ. ಅದೇ ಹೆಣ್ಣು ಪಾಪು ಆಗೋದಿತ್ತಂದ್ರೆ ಎಡಗಡೆ ಸೈಡಿಂದ ಬ್ರೆಸ್ಟ್ ಸ್ತನ ಭಾಗ ದೊಡ್ಡದಿರತ್ತೆ ರೀ ಎಡಗಡೆ. ಅದೇ ಹೆಣ್ಣು ಮಗು ಇತ್ತು ಗಂಡು ಮಗು ಆಗುವಂಥದ್ದಿದ್ರೆ ಬಾಡಿ ಸ್ವಲ್ಪ ಹೀಟ್ ಕಮ್ಮಿ ಇರತ್ತೆ ರೀ. ಕೋಲ್ಡ್ ಆಗಿರುತ್ತೆ ಬಾಡಿ ಯಾವಾಗಲಿದ್ರು ಗಂಡು ಮಗು ಆಗುವಂಥವ್ರಿಗೆ. ನಾವು ಕೈ ಕಾಲು ಎಲ್ಲ ನೋಡ್ಬೋದು ತಂಪಾಗಿರುತ್ತೆ. ಅದೇ ಏನರ ಹೆಣ್ಮಗು ಆಗೋಂಗಿದ್ರೆ ನಮ್ಮ ಬಾಡಿ ಹೀಟ ಜಾಸ್ತಿ ಆಗಿರುತ್ತೆ. ಆಮೇಲೆ ಸ್ವಲ್ಪ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.